ಬೆಳಗೊನ ಬಾಳಿನ ಜ್ಯೋತಿ ಬೆಳಗೊನ ಅಕ್ಷರದ ಅಭಿಮಾನ ಅಕ್ಷರ ಕಲಿತರೆ ಬಹುಮಾನ ಅಕ್ಷರ ಕಲಿತು ಸಾಕ್ಷರರಾಗಿ ಜ್ಯೋತಿ ಬೆಳಗೊನ ಬಾಳಿನ ಜ್ಯೋತಿ ಬೆಳಗೊನ ಕಣ್ಣು ವಾರದಿಂದ ನಿಮ್ಗೆಲ್ಲ ಇದನ್ನ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಹೇಳಿದಾರ. ಏನು, ನೀವು 14ನೇ ತಾರೀಕಿಗೆ ಕಾಲೇಜಿಗೆ ಬರುವಾಗ ನಿಮ್ಮ ಜೊತೆ ಕಡ್ಡಾಯವಾಗಿ ನಿಮ್ಮ ತಂದೆ ತಾಯಿ ಅಥವಾ ಪೋಷಕರನ್ನು ಕರೆದುಕೊಂಡು ಬನ್ನಿರಿ ಅಂತ ಹೇಳ್ಯಾರ. ಎಷ್ಟು ಜನರಿಗೆ ಹೇಳ್ಯಾರ? ಕೈ ಅಂತ ನೋಡ್ರ. ಸರ್ ನಮಗೆ ಹೇಳ್ಯಾರಿ ಸರ್ ಅಂತ ನಾವು. ಎಸ್, ವೆರಿ ಗುಡ್. ಕೈ ಬೇಡ್ರಿ. ಅವರು ಅವರ ಕರ್ತವ್ಯವನ್ನ ಮಾಡಿದ್ದಾರೆ, ನೀವು ನಿಮ್ಮ ಕರ್ತವ್ಯವನ್ನ ಮಾಡಲಿಲ್ಲ ಅಂದ್ರೆ ನೀವು ಗುರುಗಳ ಮಾತನ್ನ ಕೇಳೋದಿಲ್ಲ ನನ್ನಲ್ಲ. ನೋ, ಕರ್ಕೊಂಡು ಬರ್ಬೇಕಾಗಿತ್ತು. ನೋಡ್ರಿ, ಕರ್ಕೊಂಡು ಬಂದ್ರೆ ಏನ್ ಲಾಭ ಆಗ್ತದೆ ನೋಡ್ರಿ. ಈ ಪೋಷಕ ಶಿಕ್ಷಕರ ಮಹಾಸಭೆಯ ಮುಖ್ಯ ಉದ್ದೇಶ ನಿಮಗೆ ಗೊತ್ತಿರಲಿ. ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ. ಎಲ್ಲರೂ ನಾವು ಸೇರಿ ನೋಡ್ರಿ, ನಿಮ್ಮ ಮಗಳ ಹಿಂದಕ್ಕೆ ಬಗ್ಗೆ ಏನೋ ಇಷ್ಟು ಅಂಕಗಳನ್ನು ಪಡೆದಾಳ, ಇಡೀ ಹಿಂದಿನ ಟೆಸ್ಟ್ ಒಳಗ ಹಿಂದಿನ ತರಗತಿಯಲ್ಲಿ ಇಡೀ ಕಾಲೇಜಿಗೆ ಫಸ್ಟ್ ಬಂದಾಳ ಅಂತ ಹೇಳಿ ಪಾಲಕರ ಮುಂದೆ ಇವ್ರು ಹೇಳ್ತಾರೆ. ಅವಾಗ ನಿಮ್ಮ ಪಾಲಕರಿಗೆ ಆಗುವ ಖುಷಿ ಅದು ಕೋಟಿ ರೂಪಾಯಿ ಕೊಟ್ಟರೂ ಸಿಗುವುದಿಲ್ಲ, ಗೊತ್ತಿರಲಿ. ಎರಡನೇದು, ನೀವು ಯಾವುದಾದ್ರೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಬಹುಮಾನ ತೆಗೆದುಕೊಂಡು ಬಂದಿದ್ರೆ ನಮ್ಮ ಸಂಸ್ಥೆಗೆ, ಅದನ್ನು ಕೂಡ ಈ ವೇದಿಕೆಯಲ್ಲಿ ನಾವು ಪರಿಚಯ ಮಾಡುತ್ತೇವೆ. ಇದನ್ನೆಲ್ಲ ನೋಡುವ ಸೌಭಾಗ್ಯವನ್ನ, ಕೇಳುವ ಸೌಭಾಗ್ಯವನ್ನ ನೀವು ನಿಮ್ಮ ಪಾಲಕರಿಗೆ ಕಲ್ಪಿಸಿ ಕೊಡಲಿಲ್ಲ. ನೋಡ್ರಿ, ನಾವು ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಲಿಲ್ಲ ಅಂದ್ರೆ ಎಷ್ಟು ತೊಂದರೆ ಆಗ್ತದೆ ನೋಡ್ರಿ. ಹೌದಾ? ನಮ್ಮ ಮೇಲೆ ಜವಾಬ್ದಾರಿ ಅದ. ನಿಮಗ ಪಾಲಕರನ್ನ ಏಕೆ ಕರೆದುಕೊಂಡು ಬರಲು ಹೇಳಿದ್ದಾರೆ? ನಿಮ್ಗೆಲ್ಲ ಇಷ್ಟ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ 15 ಸರ್, ಒಂದು ವಾರದ ಹಿಂದೆ ಮಾನ್ಯ ಉಪನಿರ್ದೇಶಕರು ಬಂದಿದ್ರು ನಮ್ಮ ತಾಲೂಕಿಗೆ. ಇದೇ ಕೋಣೆ ಒಳಗಡೆನ ಉಪನಿರ್ದೇಶಕರು 2 ಗಂಟೆಗಳ ಪಾಠ ನಮಗೆಲ್ಲ ಉಪನ್ಯಾಸಕರಿಗೆ ಮಾಡಿದ್ರು. ಇದರ ಎಲ್ಲದರ ಹಿಂದಿನ ಉದ್ದೇಶ ಏನು ನಿಮಗ್ ಗೊತ್ತಿರ್ಬೇಕು. ಏನು ಇದರ ಹಿಂದಿನ ಉದ್ದೇಶ ಎಂದರೆ, ನಿಮ್ಮ ಎಲ್ಲರನ್ನು ಪಾಸು ಮಾಡಬೇಕೆಂಬ ಮುಖ್ಯ ಸದುದ್ದೇಶ ಇದೆ. ನಮ್ಮ ಎಲ್ಲರದು ಉದ್ದೇಶ ಏನದಂದ್ರ, ನೀವು ಯಾರೊಬ್ರು 1546 ವಿದ್ಯಾರ್ಥಿಗಳು ಈ ವರ್ಷ ಪಾಸ್ ಆಗ್ಬೇಕು, ನಮ್ದು ಟಾರ್ಗೆಟ್ ಇದೆ. ನೀವು ಸರಿಯಾಗಿ ಸ್ಪಂದಿಸಿದ್ರ, ನಿಮ್ ಪಾಲಕರು ಕರ್ಕೊಂಡ್ ಬಂದು ಅವರು ಶೈಕ್ಷಣಿಕ ಪ್ರಗತಿ ಎಲ್ಲ ನೋಡಿದ್ರ ಅವ್ರಿಗೂ ಒಂದು ಆನಂದ ಆಗ್ತದೆ. ಇಲ್ಲ ಅಂತಂದ್ರ ಇಂತಹ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತವೆ. ಇನ್ನ ಪಂಡಿತ್ ನೆಹರು ಅವರ ಬಗ್ಗೆ ಒಂದೆರಡು ಮಾತು. ಇವತ್ತು ಅವರ ಜನ್ಮ ದಿನಾಚರಣೆ ಇರೋ ನಿಮಿತ್ತವಾಗಿ ನಾನು ಸುಮ್ಮನೆ ನಿಮಗೆ ನೆನಪಿಸ್ತೀನಿ. ನೀವೆಲ್ಲ ಬಾಲಕಿಯರಿದ್ದಾಗ ಪ್ರೌಢಶಾಲೆ ಒಳಗ, ಪ್ರಾಥಮಿಕ ಶಾಲೆ ಒಳಗ ಅವ್ರ ಬಗ್ಗೆ ಕೇಳಿರ್ತೀರಿ. ನೆಹರು ಅವರು ಹುಟ್ಟಿನಿಂದ ಆಗರ್ಭ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಮನೆಯಲ್ಲೇನೆ ಪಾಠ ಮಾಡ್ಲಿಕ್ಕೆ ಮೇಷ್ಟ್ರು ಅವ್ರಿಗೆ ಬರ್ತಿರ್ತಾರೆ. ಮುಂದೊಂದು ದಿನ ಪದವಿಯನ್ನ ಇಂಗ್ಲೆಂಡಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಪಡ್ಕೊಂತಾರ. ಆಮೇಲೆ ಬ್ಯಾರಿಸ್ಟರ್ ಅಂತಕ್ಕಂಥ ಪದವಿಯನ್ನ ಪಡ್ಕೊಂಡು ವಾಪಸ್ ಭಾರತಕ್ಕೆ ಬರ್ತಾರ. ಅವಾಗ ಭಾರತದಲ್ಲಿ ಸ್ವತಂತ್ರದ ಚಳವಳಿಯ ಕಹಳೆ ಪ್ರಾರಂಭ ಆಗಿರ್ತದ. ಆ ಸ್ವತಂತ್ರದ ಚಳವಳಿಯಲ್ಲಿ ಭಾಗವಹಿಸಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸುಮಾರು 9 ವರ್ಷಗಳವರೆಗೆ ಜೈಲಿನಲ್ಲಿ ಇರುತ್ತಾರೆ. ಆ ಜೈಲಿನಲ್ಲಿ ಇರುವ ಅವಧಿಯಲ್ಲೇ ಅವರು ಪುಸ್ತಕಗಳನ್ನು ಬರೆದಾರ. ನೀವು ಕೂಡ ಓದಬೇಕು ಅವರ ಪುಸ್ತಕಗಳು. ಒಂದೆರಡು ಸ್ಯಾಂಪಲ್ ಪುಸ್ತಕಗಳನ್ನು ಹೇಳ್ತೀನಿ. ಒಂದು ಗ್ಲಿಂಪಸ್ ಆಫ್ ವರ್ಲ್ಡ್ ಹಿಸ್ಟರಿ, ಇದರ ಬಗ್ಗೆ ಪುಸ್ತಕವನ್ನು ಬರೆದಾರ. ಡಿಸ್ಕವರಿ ಆಫ್ ಇಂಡಿಯಾ, ಈ ನವ ಭಾರತದ ನಿರ್ಮಾಣ ಮಾಡುವುದು ಹೇಗೆ, ಇಂತಹ ಅನೇಕ ಪುಸ್ತಕಗಳನ್ನ ಜೈಲಿನಲ್ಲೇ ಇದ್ದುಕೊಂಡು ಅವರು ಬರಹದ ಮೂಲಕ ನಮಗೆ ಸಂದೇಶವನ್ನ ಕೊಟ್ಟಾರ. ಇಂದಿರಾ ಗಾಂಧಿ ಅವರ ಪ್ರೀತಿಯ ಮಗಳು, ಅವರಿಗೆ ಕೂಡ ಪತ್ರಗಳನ್ನು ಬರೆದಿದ್ರಂತ ಜೈಲಿನಲ್ಲಿ ಇದ್ದಾಗ. ಆ ಪತ್ರಗಳನ್ನು ಓದಿ ಇಂದಿರಾಜಿಯವರು ಮುಂದೊಂದು ದಿನ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರ. ಪಂಚಶೀಲ ತತ್ವಗಳನ್ನು ಬರ್ತಾವ. 5 ವರ್ಷಕ್ಕೊಂದ್ಸಾರಿ ಪಂಚವಾರ್ಷಿಕ ಯೋಜನೆಗಳನ್ನು ಬರ್ತಾವ, ಪಂಚಶೀಲ ತತ್ವಗಳನ್ನು ಬರ್ತಾವ. ಇವೆಲ್ಲ ಕೊಡುಗೆಗಳು ಯಾರು ಅಂತಂದ್ರ ಆಧುನಿಕ ಭಾರತದ ನಿರ್ಮಾತೃ ಅಂತಾನೆ ಹೇಳ್ತೀನಿ ಅವರಿಗೆ. ಯಾಕೆ ಅಂತಂದ್ರ ಸ್ವತಂತ್ರ ಭಾರತ
ಅವರು ಮರಣ ಹೊಂದುವವರೆಗೂ ಪ್ರಧಾನಮಂತ್ರಿಯಾಗೇ ಇದ್ರು. ಅವರು ಮರಣ ಹೊಂದಿದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬರ್ತಾರ. ಮುಂದೊಂದು ಕತೆ ಬೇರೆ ಬರ್ತಾರ. ಅಂದ್ರ ಅವರು ಮಕ್ಕಳ ಮೇಲೆ ಎಷ್ಟು ಪ್ರೀತಿಯನ್ನ ಹೊಂದಿದ್ರು ಅಂತಂದ್ರ, ಅವರು ಜನ್ಮ ದಿನವನ್ನ ಆಚರಿಸಲಿಕ್ಕೆ ಬಂದಾಗ ನನ್ನ ಜನ್ಮ ದಿನವನ್ನ ಆಚರಣೆ ಮಾಡಬೇಡಿ, ಅದನ್ನ ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡಿ ಅಂತ ಹೇಳಿದವರು ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಅಂದಿನಿಂದ ಇಂದಿನವರೆಗೆ ನವೆಂಬರ್ 14 ಮಕ್ಕಳ ಜಯಂತಿಯಂತೆ ನಾವು ಆಚರಿಸ್ತೇವೆ. ಆ ಒಂದು ಜಯಂತಿಯ ನಿಮಿತ್ತವಾಗಿ ನಮ್ಮ ಘನ ಸರ್ಕಾರ ಏನ್ ಮಾಡಿದ? ನಿಮಗೆಲ್ಲ ಪೋಷಕರ ಮತ್ತು ಶಿಕ್ಷಕರ ಒಂದು ಸಭೆಯನ್ನ ಏರ್ಪಡಿಸಿರಿ ಅಂತ ನಮಗೆ ಆದೇಶ ಮಾಡಿದ. ಅದರ ನಿಮಿತ್ತವಾಗಿ ನಾವು ಇವತ್ತಿನ ದಿವಸ ನಿಮ್ಗ ಕಾರ್ಯಕ್ರಮಕ್ಕೆ ಕರೆಸಲಾಗಿದೆ. ಇಲ್ಲಿ ನಾವು ಏನ್ ಚರ್ಚೆ ಮಾಡ್ಬೇಕಾಗಿದೆ, ಏನನ್ನ ಹೇಳ್ಬೇಕಾಗಿದೆ, ಅದ ನಿಮ್ಮ ಶಾಲೆಯ ಒಂದು ಪಕ್ಷಿ ನೋಟವನ್ನ ಈಗಾಗಲೇ ಅತನಿ ಸರ್ ಹೇಳಿದ್ರು. ನಾವು ಹೌದಾ? ಎಷ್ಟು ವರ್ಷ ನೋಡ್ರಿ, 40 ವರ್ಷಗಳ ಒಂದು ದೀರ್ಘವಾದಂತ ಇತಿಹಾಸದ ನಿಮ್ಮ ಸಂಸ್ಥೆಗೆ. ನೀವಾದ್ರೂ ಕೂಡ ಇಲ್ಲಿಂದ ಓದಿ ಪದವಿಯನ್ನ ಪಡ್ಕೋಬೇಕು. ಯಾರು ಒಬ್ರು ಶಾಲೆಯನ್ನ ಅರ್ಧಕ್ಕೆ ನಿಲ್ಲಿಸಬಾರ್ದು. ನೋಡ್ರಿ, ಇಲ್ಲಿ ನೀವು 1,500 ಮಕ್ಕಳಿದ್ರ ಅಲ್ಲಿ ವುಮೆನ್ಸ್ ಡಿಗ್ರಿ ಕಾಲೇಜ್ ಒಳಗ ನಿಮ್ಗೆ 2 ಪಟ್ಟು ಮಕ್ಕಳು, 3,000ಕ್ಕಿಂತಲೂ ಹೆಚ್ಚು ಮಕ್ಕಳು ಇವತ್ತಿನ ದಿವಸ ಸರ್ಕಾರಿ ಪದವಿ ಕಾಲೇಜಿನಲ್ಲೇ ಓದ್ತಾ ಇದ್ದಾರೆ. ನೀವ್ಯಾರು ಅಧ್ಯಯನವನ್ನ ಅರ್ಧಕ್ಕೆ ಮೊಟಕುಗೊಳಿಸಬಾರ್ದು, ಶಾಲೆಯನ್ನ ಬಿಟ್ಟು ಬಿಡಬಾರದು. ಏನು PUC ಅನ್ನು ಮಾಡಿರಲಿಲ್ಲ, ಮುಂದಿನ ಹಂತದ ಅಧ್ಯಯನ ಪದವಿಯನ್ನು ಕೂಡ ಕಡ್ಡಾಯವಾಗಿ ಪಡಿಬೇಕು. ಕನಿಷ್ಠ ಪದವಿಯನ್ನಾದ್ರೂ ಪಡಿಬೇಕು. ಒಬ್ಬ ಎನ್ ಅಂಬಿಕಾ ಅಂತ ಹೇಳಿ ತಮಿಳುನಾಡಿನಲ್ಲಿ ಒಬ್ಬ ವಿದ್ಯಾರ್ಥಿನಿ ಬರ್ತಾಳೆ. ಅವಳ ಕಥೆಯನ್ನ, ಅದು ಸತ್ಯ ಘಟನೆ, ಕಥೆ ಎಲ್ಲವಿದು ಸತ್ಯ ಘಟನೆ. ಒಂದು ಸ್ಯಾಂಪಲ್ ಆಗಿ ನಿಮ್ಗೆ ಒಂದು ಕಥೆಯನ್ನ ಹೇಳ್ತಾನ. ಆ ಎನ್ ಅಂಬಿಕಾ ಅಂತ ನೀವು ಯೂಟ್ಯೂಬ್ ನೋಡಿ ಹೊಡೆಯಿರಿ. ನಮ್ಮ ರವಿ ಚಂದ್ರನ್ ಅವರ IPS ಆಫೀಸರ್ ಬಾಯಲ್ಲಿ ಆ ಕಥೆಯನ್ನ ಕೇಳಿದ್ರೆ ಮೈ ರೋಮಾಂಚನ ಆಗ್ತದ. ಏನು? ಆ ಎನ್ ಅಂಬಿಕಾ 7ನೇ ತರಗತಿವರೆಗೆ ಓದಿರ್ತಾಳ, 16ನೇ ವಯಸ್ಸಿಗೆ ಮದುವೆ ಆಗ್ತದ. ತಮಿಳುನಾಡಿನ ದಿಂಡಿಗಲ್ ಅಂತ ಹೇಳಿ ಒಂದು ಊರಲ್ಲಿ ವಾಸವಾಗಿರ್ತಾಳ. ಅವಳ ಪತಿ ಪೊಲೀಸ್ ಪೇದೆಯಾಗಿರ್ತಾಳ. ಪೊಲೀಸ್ ಪೇದೆಯಾಗಿ ಪರೇಡ್ ನಡೆಯುತ್ತದ ಚೆನ್ನೈ ಪಟ್ಟಣದಲ್ಲಿ. ಏನೋ ಸ್ವತಂತ್ರ ದಿನಾಚರಣೆದ ಕಾರ್ಯಕ್ರಮ ನಡೆದಿರ್ತದ. ಪತಿ ಕಾರ್ಯಕ್ರಮ ಮುಗಿದ ನಂತರ ಬೇಗ ಮನೆಗೆ ಹೋಗದೇ ಇರೋದ್ರಿಂದ ಬುದ್ಧಿಯನ್ನು ತಗೊಂಡು ಬಗಲಲ್ಲಿ ಮಗುವನ್ನ ಎತ್ಕೊಂಡು ಆ ಹೆಣ್ಮಗಳು ಆ ಗ್ರೌಂಡ್ ಹತ್ರ ಬರ್ತಾಳ. ಬಂದಾಗ ಅವಳ ಮನಸ್ಸಿನಲ್ಲಿ ಒಂದೇನೋ ಪರಿವರ್ತನೆ ಆಗ್ತದ. ಆ ಪರಿವರ್ತನೆ ನಮ್ಮೆಲ್ಲರ ಮನಸ್ಸಿನಲ್ಲೂ ಆಗ್ಬೇಕು. ಅವಳು ಕೇಳ್ತಾಳ ಗಂಡನಿಗೆ, ಬುದ್ಧಿ ತಗೊಂಡ್ ಬಂದಿರ್ತಾಳ, ನೀನ್ ಯಾಕೆ ಇಲ್ಲಿಗೆ ಬಂದಿ ಅಂತ ಕೇಳ್ತಾನ. ನಾನು ಹಿಂಗ ಲೇಟ್ ಮಾಡಿದ್ರೆ ನೀವು ಬುದ್ಧಿ ತಗೊಂಡ್ ಬಂದೀನಿ ಅಂತ ಹೇಳ್ತಾಳ. ಆಮೇಲೆ ನೀವು ಪೊಲೀಸರು ಎಲ್ಲರೂ ಸಬ್ ಇನ್ಸ್ಪೆಕ್ಟರ್ಗೆ ಶೆಲ್ಯೂಟ್ ಹೊಡೆದ್ರಿ, ಸಬ್ ಇನ್ಸ್ಪೆಕ್ಟರ್ ಏನು DYSP ಅವರಿಗೆ ಶೆಲ್ಯೂಟ್ ಹೊಡೆದ್ರು, DYSP ಅವರು SP ಅವರಿಗೆ ಶೆಲ್ಯೂಟ್ ಹೊಡೆದ್ರು, SP ಅವರು ಬಂದ ಮುಂದ ತಮಿಳುನಾಡಿನ ಪೊಲೀಸ್ ಮಹಾನಿರ್ದೇಶಕರ ಮುಂದ ಶೆಲ್ಯೂಟ್ ಹೊಡೆದ್ರು. ಅವ್ರು ಯಾರ್ರೀ ಅಂತ ಕೇಳ್ತಾರೆ. ಅವ್ರು ಹಿಂಗ ಇಡೀ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು, ಆ ಹುದ್ದೆಯನ್ನು ಪಡಿಬೇಕಾದ್ರೆ ಏನ್ ಮಾಡ್ಬೇಕ್ರಿ ಅಂತ ಕೇಳ್ತಾಳ. ಏನಿಲ್ಲ, IPS ಮಾಡ್ಬೇಕು ಅಂತ ಹೇಳ್ತಾನ ಪತಿ. IPS ಅಂದ್ರೆ ಏನ್ರಿ ಅಂತ ಕೇಳ್ತಾಳ. ನಿನಗೆಲ್ಲ ಅದು ಅರ್ಥ ಆಗುದಿಲ್ಲ, ಸುಮ್ಮನೆ ಕೊಡ ಅಂತ ಮನೆಗೆ ಹೋಗ್ತಾನ. ಮನೆಗೆ ಹೋದ್ರ ಅಕ್ಕಿ ಸುಮ್ಮನೆ ಬಿಡುದಿಲ್ಲ. IPS ಅಂದ್ರೆ ಏನ್ರಿ ಅಂತ ಪ್ರಶ್ನೆ ಮಾಡಕತ್ತಾಳ. ಏನಿಲ್ಲ, IPS ಮಾಡ್ಬೇಕಾದ್ರ IAS IPS ಮಾಡ್ಬೇಕಾದ್ರ ಕನಿಷ್ಠ ಡಿಗ್ರಿ ಓದಿರ್ಬೇಕು, ಪದವಿ ಓದಿದ್ರೆ ಮಾಡ್ಲಿಕ್ಕೆ ಬರ್ತದ. ನೀ ಯಾಕೆ ಅದ್ರ ಬಗ್ಗೆ ವಿಚಾರ ಮಾಡ್ತಿ, ಬರೀ 7ನೇ ತಕ್ಕ ಕಲ್ತಿ ಅಂತ ಪತಿ. ಅಷ್ಟಕ್ಕ ಬಿಡುದಿಲ್ಲ. ಇಲ್ರಿ, ನಾನು IPS ಮಾಡ್ಬೇಕಂತ ಮಾಡೀನಿ ಅಂತ. ಅವಾಗ ಆಶ್ಚರ್ಯ ಆಗ್ತದ. ನೀನ್ IPS ಮಾಡ್ತೀಯ? IPS ಮಾಡ್ಬೇಕಾದ್ರೆ SSLC ಓದ್ಬೇಕು, PUC ಓದ್ಬೇಕು, ಡಿಗ್ರಿ ಓದ್ಬೇಕು, ಆಮೇಲೆ IPS ಮಾಡ್ಬೇಕು ಅಂತ ಹೇಳ್ತಾರೆ. ನಾಳಿಂದ ನನ್ನ ಅಭ್ಯಾಸ ಪ್ರಾರಂಭ. ಎಕ್ಸ್ಟರ್ನಲ್ SSLC ಕಟ್ತಾಳ್ರಿ, ಮನ್ಯಾಗ ಕೂತ SSLC ಪಾಸ್ ಆಗ್ತಾರ. PUC ಅನ್ನ ಬಾಹ್ಯ ವಿದ್ಯಾರ್ಥಿ ಅಂತ ಹೇಳಿ ಕಟ್ಲಿಕ್ಕೆ ಬರ್ತದ, PUC ಅನ್ನ ಪಾಸ್ ಆಗ್ತಾರ. ಪದವಿಯನ್ನು ಕೂಡ ಎಕ್ಸ್ಟರ್ನಲ್ ಕಟ್ಲಿಕ್ಕೆ ಬರ್ತದ, ಮನೆಯೊಳಗ ಅಧ್ಯಯನ ಮಾಡಿ BA ಅಂತಿಮ ವರ್ಷವನ್ನ ಪಾಸ್ ಆಗ್ತಾರ. ಮುಂದೇನು? ದಿಂಡಿಗಲ್ ಅಂತ ಹಳ್ಳಿ ಒಳಗ ಇಷ್ಟೆಲ್ಲ ಪದವಿಯನ್ನು ಓದಿದ್ದು ರೀ, ನಾನು IPS ಮಾಡ್ಬೇಕು, ನಾನು ಚೆನ್ನೈಗೆ ಹೋಗಿ ರೂಮ್ ಹಿಡ್ಕೊಂಡು ಅಭ್ಯಾಸ ಮಾಡ್ತೀನಿ ಅಂತ ಹೇಳ್ತಾರೆ. ಅವಾಗ ಆಶ್ಚರ್ಯ ಆಗ್ತದ. ಗಂಡ ಏನ್ ಕಟ್ಟಿದ ಪರೀಕ್ಷೆ ಎಲ್ಲ ಪಾಸ್ ಆಗಿಲ್ಲ,
ನೋಡೋದು ಒಂದ್ ಚಾನ್ಸ್ ಅಂತ ಹೇಳಿ ಎರಡು ಸಣ್ಣ ಮಕ್ಕಳನ್ನ ಬಗಲಲ್ಲಿ ಕಟ್ಕೊಂಡ್ ಬಂದ ಆಕಿಗೆ ಒಂದು ಚೆನ್ನೈ ಪಟ್ಟಣದೊಳಗ PG ಪೇಯಿಂಗ್ ಗೆಸ್ಟ್ ಹಾಸ್ಟೆಲ್ ಒಳಗ ಇಟ್ಟ ವಾಪಸ್ ಹೋಗ್ತಾರ. ಒಂದನೇ ಚಾನ್ಸ್ ಮುಗೀತು IPS, ಎರಡನೇ ಚಾನ್ಸ್ ಮುಗೀತು, ಮೂರನೇ ಚಾನ್ಸ್ ಮುಗೀತು, 3 ಚಾನ್ಸ್ ಒಳಗ ನಮ್ಮ ಯಾರೋ ಅಂಬಿಕಾ ಪಾಸ್ ಆಗ್ಲಿಲ್ಲ. ವಾಪಸ್ ಗಂಡ ಬಂದ, ನೋಡಪ್ಪ ನಮಗೆಲ್ಲ ಇದು ಜಮಾಸಂಗಿಲ್ಲ, ಈ ಮಕ್ಕಳನ್ನ ಜೋಪಾಟ್ ಮಾಡೋದು ನನಗೆ ಸಾಕ್ ಬೇಕಾಗಿಲ್ಲ, ವಾಪಸ್ ನಮ್ಮೂರಿಗೆ ಹೋಗು ನಡಿ ಅಂತ. ಇಲ್ಲ, ಇನ್ನು ಒಂದ್ ಲಾಸ್ಟ್ ಚಾನ್ಸ್ ಕೊಡ್ರಿ, ನನಗೆ ಇಷ್ಟೆಲ್ಲ ಅಟೆಂಪ್ಟ್ ಮಾಡೀನಿ, ಈಗ ನನಗೆ ಪರೀಕ್ಷೆ ಒಂದು ಪರಿಚಯ ಆಗ್ಯದ, ಅನುಭವ ಆಗದ ಅಂತ ಪರಿಪರಿಯಾಗಿ ಬೇಡ್ಕೊಂತಾಳ. ನೋಡಮ್ಮ ಕೊನೆ ಚಾನ್ಸ್ ಇದು, ಲಾಸ್ಟ್ ಇದು ಒಂದ್ ಚಾನ್ಸ್ ಕೊಡ್ತೀನಿ, ಮುಂದ ಆಗ್ಲಿಲ್ಲ ಅಂದ್ರೆ ವಾಪಸ್ ಬಂದ್ಬೇಡು ಅಂತ ಮತ್ತೆ ವಾಪಸ್ ಹೋಗ್ತಾನ. ಬರೋ ಮುಂದಿನ ಒಂದು ಚಾನ್ಸ್ ಅಲ್ಲಿ ಅಂಬಿಕಾ IPS ಪರೀಕ್ಷೆಯನ್ನ ಪ್ರಿಲಿಮಿನರಿ ಪಾಸ್ ಆಗ್ತಾಳ, ಮೇನ್ಸ್ ಎಕ್ಸಾಮ್ ಪಾಸ್ ಆಗ್ತಾಳ, ಇಂಟರ್ವ್ಯೂ ನಲ್ಲಿ ಪಾಸ್ ಆಗ್ತಾಳ, ಮುಂಬೈನಲ್ಲಿ DCP ಆಗಿ ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದ್ದಾಳೆ. ಒಬ್ಬಾಕಿ ಅಂಬಿಕಾ ಅಂತಕ್ಕಂಥಕ್ಕೆ ಬಡತನದಿಂದ ಶಾಲೆಗೆನೇ ಹೋಗದೆ ಮನೆಯಲ್ಲಿ ಕೂತ್ಕೊಂಡು ಅಧ್ಯಯನ ಮಾಡಿ ಮಾಡಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗ್ಬೇಕು ಅಂತ ಗುರಿ ಇಟ್ಕೊಂಡಿದ್ಲು ಅಂತಂದ್ರ ನೀವೆಲ್ಲ ಎಷ್ಟು ಸುದೈವಿಗಳು. ನಿಮ್ಮ ತಂದೆ ತಾಯಿ ಎಲ್ಲ ನಿಮಗ್ ಮನೆಯೊಳಗ ಕಷ್ಟಪಟ್ಟು ತಾವು ಕಷ್ಟದೊಳಗಿರ್ತಾರ, ನಿಮ್ಮನ್ನೆಲ್ಲ ಶಾಲೆಗೆ ಕಳ್ಸಿರ್ತಾರಲ್ಲ. ಒಬ್ಬೊಬ್ಬರು ಮನೆ ಪರಿಸ್ಥಿತಿಯನ್ನು ನೋಡಿದ್ರ ಆಶ್ಚರ್ಯ ಅನಿಸ್ತದ. ನಮ್ಮೊಬ್ಬ ವಿದ್ಯಾರ್ಥಿ ರಮೇಶ್ ಕೋಲಾರ್ ಅಂತ ಹೇಳಿ ಹುಟ್ಟೂರವ, ಸಂದರ್ಭ ಬದ್ದದ ಅಂತ ಹೇಳ, ಎಷ್ಟು ಬಡತನ ಇತ್ತು ಅಂತಂದ್ರ ನಾನು ಕ್ಲಾಸ್ ಟೀಚರ್ ಇದ್ದೆ, ಅವನಿಗೆ ಒಂದೊಂದ್ ದಿವ್ಸ ಪ್ರೇಯರ್ ತಪ್ಪಿಸ್ತಿದ್ದ, ಫಸ್ಟ್ ಪೀರಿಯಡ್ ಅಬ್ಸೆಂಟ್ ಆಗ್ತಿದ್ದ. ನಮ್ಮ ಅತ್ರಿ ಸರ್ ಮನೆ ಬಾಜುಕ ಮನೆ ಅದ ಅವ್ರ ಹುಣ್ಣೂರೊಳಗ. ಯಾಕೋ ಅಂತ ಕೇಳಿದೆ, ಸರ್ ಹಾಲು ಮಾರಕ್ ಹಾಲು ಮನೆಗೆ ಪಾಕೆಟ್ ಹಾಕ್ಲಿಕ್ಕೆ ಹೋಗಿದ್ರಿ ಸರ್, ಲೇಟ್ ಆತ್ರಿ ಅಂತ. 10 ಪೈಸಾ ಸಿಕ್ತಿತ್ತಂತ ಒಂದೊಂದು ಪಾಕೆಟ್ಗೆ, 5 ರೂಪಾಯಿ ಸಿಕ್ತಿತ್ತಂತ. ಆ 5 ರೂಪಾಯಿಗೋಸ್ಕರ ಆ ವಿದ್ಯಾರ್ಥಿ ಮನೆಗೆ ಹಾಲಿನ ಪಾಕೆಟ್ ಹಾಕೊಂತ ಹೋಗ್ತಿದ್ದ. ಶಾಲೆಯಲ್ಲಿ ಬಹಳ ಪ್ರತಿಭಾವಂತ ಇದ್ದ. ಮುಂದೊಂದು ದಿನ KS ಒಳಗ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ ಒಳಗ ಇಡೀ ರಾಜ್ಯಕ್ಕೆ 2ನೇ ರ್ಯಾಂಕ್ ಅನ್ನು ಪಡೆದ. ಇವತ್ತು ದಿವಸ ಆ ರಮೇಶ್ ಕೋಲಾರ್ ವಿದ್ಯಾರ್ಥಿ ಯಾದಗಿರಿ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯಾಗಿ ಹಾಜರಾಗ್ಯಾನ. ನೋಡ್ರಿ, ಅವನ ಮನೆಗೆ ಹೋಗಿದ್ದೆ ನಾನು. ಶಾಲೆ ಬಿಟ್ಟಿದ್ದ. ಯಾಕೆ ಶಾಲೆ ಬಿಟ್ಟಿದ್ದ ಅಂದ್ರ ಕಲ್ಲಡಿ ವೆಂಕಟರಮಣ ಜಾತ್ರೆ ಒಳಗೆ ತೆಂಗಿನಕಾಯಿ ಮಾಡಕ್ ಹೋಗಿದ್ರಿ ಸರ್ ಅಂತ. ಮನೆಗೆ ಹೋದಾಗ ಒಂದು ತೊಡಿ ಮೇಲೆ ಪುಸ್ತಕ ಇತ್ತು, ಕಣ್ಣಿಗೆ ಸುತ್ತಿದ್ದ. ಅವ್ರ ತಾಯಿಗೆ ಅದು ನಮ್ಮ ನೇಕಾರ ಸುತ್ತಿದ್ದ, ನೂಲ್ ಸುತ್ತದು, ಆ ನೂಲ್ ಸುತ್ತಿದ್ದ. ಎಳೆ ಬಂದು ಆ ದಾರದ ಲಡಿಗೆ ಸುತ್ಕೊಂತ ಇತ್ತು, ಒಂದು ಕಡೆಗೆ ಪುಸ್ತಕ ಇಟ್ಕೊಂಡು ಓದ್ತಾ ಇತ್ತು. ಅಂದ್ರ ಪ್ರಯತ್ನ ಮಾಡಿದ್ರ ನಮಗೆ ಏನ್ ಎಲ್ಲಾನು ಸಾಧ್ಯದ. ಸಾಧ್ಯ ಎಂದರೆ ಸಾಧ್ಯ, ನಮಗೆ ಸಾಧ್ಯ ಇಲ್ಲ ಎಂದರೆ ಏನೂ ಸಾಧ್ಯ ಇಲ್ಲ. ಅದಕ್ಕೆ ನೀವು ಕೂಡ ಮನಸ್ಸು ಮಾಡಬೇಕು. ಈಗ ನಮ್ ಸರ್ 90% ಟಾರ್ಗೆಟ್ ಇಟ್ಟ, 100ಕ್ಕೆ 90% ಕನಿಷ್ಠ ಆಗ್ಬೇಕಂತ. ನೀವೆಲ್ಲರೂ ಪಾಸ್ ಆದ್ರೆ ಎಷ್ಟಾಗ್ತದೆ ಹೇಳ್ರಿ ಪರ್ಸೆಂಟೇಜ್? ಎಷ್ಟಾಗ್ತದ? 100% ಆಗ್ತದ. 100% ಆದ್ರೆ ನಮ್ಮ ಉಪನಿರ್ದೇಶಕರು ವಾಪಸ್ ಮಾತ್ರ ನಮ್ಮ ಕಾಲೇಜ್ಗೆ ಬರ್ತಾರ, ರೈಟ್? ಅದಕ್ಕ ನೀವೆಲ್ಲ ವಿದ್ಯಾರ್ಥಿನಿಯರು ಸತತ ಅಧ್ಯಯನ ಮಾಡಬೇಕು. ನಿಮ್ ಗುರುಗಳು ಡೈಲಿ ಏನು ಹೋಮ್ವರ್ಕ್ ಕೊಟ್ಟಿರ್ತಾರ ಮನೆಯೊಳಗ ಚಾಚು ತಪ್ಪದೆ ಮಾಡ್ಬೇಕು. ನೀವು ಹೀಗೆ ಅಧ್ಯಯನ ಮಾಡಿ ಪಾಸ್ ಆದ್ರಿ ಅಂತಂದ್ರ ನೋಡ್ರಿ, ನಿಮ್ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರ. ಅವರು ಖುಷಿ ಪಡೋದ್ರಿಂದ ಏನಾಗ್ತದೆ ಹೇಳ್ತೇನೆ ನಿಮ್ಗ. ನಮ್ಮ ಬಸ್ ನೊಳಗ ಒಂದು ಮಂಕುತಿ ಮಣ್ಣ ಕಗ್ಗ ಹಾಕಿರ್ತಾರ, ಹೋದ್ರೆ ನೀವು ಡ್ರೈವರ್ ಹಿಂದ್ಗಡೆ ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು ಹರ್ಷಕ್ಕಿದೆ. ಓದಿವ್ ನಾವು ಅದನ್ನ ತಿಳ್ಕೊಂಡಿಲ್ಲ. ಏನದ ಅದ್ರೊಳಗ ಇರುವ ಭಾಗ್ಯವನ್ನು ನೆನೆದು ಅಂದ್ರ ಈ ಸದ್ಯಕ್ಕೆ ನಮ್ಗೆ ಏನ್ ಭಾಗ್ಯ ಅದಲ್ಲ ಅದನ್ನ ನೆನೆಸ್ಬೇಕು. ಬಾರೆನೆಂಬುದನ್ನು ಬಿಡು, ನಮಗೆ ಏನಿಲ್ಲಲ್ಲ ಅದನ್ನ ಬಿಟ್ಟು ಬಿಡ್ಬೇಕು. ಹಾಗೆ ಮಾಡಿದ್ರ ಹರ್ಷಕ್ಕೆ ಏನಿರ್ತದ, ದಾರಿ ಖಂಡಿತವಾಗ್ಲೂ ಇರ್ತದ. ಅಂದ್ರೆ ನಾವೆಲ್ಲರೂ ಪಾಸ್ ಆಗಿ ರ್ಯಾಂಕ್ ಬಂದೀವಿ ಅಂತಂದ್ರ ನಮ್ಮ ಮನೆಯೊಳಗ ಪಾಲಕರು ಎಷ್ಟು ಖುಷಿ ಪಡ್ತಾರ ನೋಡಿ. ಇವತ್ತಿನ ದಿವಸ ಮೌಢ್ಯತೆ, ಮೂಢನಂಬಿಕೆಗಳದಾವ. ಸರ್ ಹೇಳಿದ್ರು ಭಯವನ್ನ ಹೋಗಿಸ್ಬೇಕು ಅಂತ ಹೇಳಿದ್ರು, ಅದು ಒಮ್ಮೆಗೆ ಹೋಗಂಗಿಲ್ಲ. ಭಯ ಸ್ವಲ್ಪ ಟೈಮ್ ತಗೋತದ. ಅದ್ರ ಬಗ್ಗೆ ಒಂದ್ 5 ನಿಮಿಷ, ನನಗೊಂದು ಸಮಯದ ಮಿತಿ ಅದ. ಇನ್ನ ನಮ್ಮ ಏಡ್ಸ್ ನೋಡಲ್ ಅಧಿಕಾರಿಗಳು ಮೇಡಮ್ ಅವರು ನಿಮ್ಗ ಅದ್ರ ಬಗ್ಗೆ ಮಾಹಿತಿ ಕೊಡೋರದಾರ. ಅದು ನನಗೆ ಗಮನಕ್ಕದ. ಸ್ವಲ್ಪದ್ರಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ.
ಈ ರಾಯಚೂರು ಮತ್ತು ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ಮನೆ ಬಾಗಿಲ ಮೇಲೆ ನಾಳೆ ಬಾ ಅಂತ ಹೇಳಿ ಬರೆದಿರ್ತಾರೆ. ನಮ್ ಕಡೆ ಬರೀತಿದ್ರು ಸ್ವಲ್ಪ ದಿವಸದಿಂದ, ಈಗ ಕಮ್ಮಿ ಆಗ್ಯದ. ನಾನು ಯಾಕೆ ಬರಿತೀರಿ ಅಂತ ಕೇಳಿದೆ. ನಿಮ್ಗೆ ಗೊತ್ತದ ಯಾಕೆ ಬರೀತಾರ ಅಂತ ಹೇಳಿ? ಯಾಕೆ ಬರೀತಾರ ಅಂದ್ರ ರಾತ್ರಿ 12 ಗಂಟೆ 1 ಗಂಟೆ ದೆವ್ವ ಭೂತ ಬರ್ತದಂತ, ಬಂದ್ ಬಾಗಲ್ ಮುಂದ್ ನಿಂದಿರ್ತದಂತ, ನಿಂತು ಓದ್ತದರಿ ನಾಳೆ ಬಾ. ಓಹೋ ಇವ್ರ ಮನೆ ಬಾಗಿಲ ಮುಂದೆ ನಾಳೆ ಬಾ ಅಂತ ಬರ್ದಾರ, ನಾ ಇಲ್ಲಿ ಬರಬಾರ್ದು ಅಂತ ಪಕ್ಕದ ಮನೆಗೆ ಹೋಗ್ತದ. ಅವ್ರ ಮನೆ ಬಾಗಿಲ ಮೇಲೆ ಏನ್ ಬರ್ದದ್ರಿ? ನಾಳೆ ಬಾ ಅಂತ ಬರ್ದ್ರಿ. ಅಲ್ಲಿ ಬರ್ತದ, ಓದ್ತದ ನಾಳೆ ಬಾ ಅಂತ. ಮತ್ ನೆಕ್ಸ್ಟ್ ಎಲ್ಲಾರ ಮನೆ ಮುಂದೆ ಬಂದ್ ಹೋಗ್ತದ ಅಂತ ಅವ್ರು ಹೇಳ್ತಾರೆ. ಇನ್ನು ಕೆಲವರು ಹಳ್ಳಿ ಒಳಗ ರೈತರ ಮನೆಗೆ ಹೋಗಿದ್ದಾರೆ. ಅವ್ರ ಜಂತಿ ತೊಲೆ ಮೇಲೆ ಆಸ್ತಿಕ ಋಷಿ ಕಾಳ ಭೈರವ ಅಂತ ಹೇಳಿ ಬರ್ತಾರೆ. ಯಾಕೆ ಬರೀತಾರೆ? ಹಾವುಗಳು ಬರಬಾರ್ದು ಅಂತ ಬರೀತಾರೆ. ಬಂದ ಹಾವು ಬರ್ತದ, ಇವ್ರ ಮನೆ ಒಳಗ ಓದ್ತದ ಏನಂತ? ಆಸ್ತಿಕ ಋಷಿ ಕಾಳ ಭೈರವ. ಓಹೋ ಇವ್ರ ಮನೆ ಒಳಗ್ ಬರ್ದಾರ, ನಾ ಇಲ್ಲಿ ಬರಬಾರ್ದು ಅಂತ ವಾಪಸ್ ಮತ್ತ ಪಕ್ಕದ ಮನೆಗೆ ಹೋಗ್ತದ. ಅವ್ರ ಮನೆಯೊಳಗೂ ಬರ್ದಿರ್ತಾರ. ಮತ್ತ ಹಾಗೆ ಮತ್ತೊಬ್ಬರ ಮನೆಗೆ ಹಾವುಗಳು ಬರೋದಿಲ್ಲ ಅಂತ ಹೇಳಿ ಒಂದು ನಂಬಿಕೆ ಇದೆ. ನೋಡ್ರಿ, ಭಾರತದಂತ ದೇಶದಲ್ಲಿ ದೆವ್ವ ಭೂತಗಳಿಗೆ ನಾಳೆ ಬಾ ಎಂದು ಓದಲು ಬರುತ್ತದೆ, ಹಾವುಗಳಿಗೆ ಆಸ್ತಿಕ ಋಷಿ ಕಾಳ ಭೈರವ ಎಂದು ಓದಲು ಬರುತ್ತದೆ. ಆದರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೆಬ್ಬಟ್ಟಿನವರಿಗೆ ಅಕ್ಷರ ಜ್ಞಾನ ಮಾಡಬೇಕಂದ್ರ ಇವತ್ತಿಗೂ 100ರಷ್ಟು ಸಾಕ್ಷರರನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಅದರ ಹಿನ್ನೆಲೆ ಗೊತ್ತಿರ್ಬೇಕು ನಿಮಗ. ಏನು ದೆವ್ವ ಭೂತ ಅಂದ್ರೆ ಏನು? ನಮ್ಮ ವಿಜ್ಞಾನದೊಳಗೆ ಹೇಳ್ತೀವಿ ನಾವು, ಪ್ರಶ್ನೆ ಮಾಡ್ಬೇಕಂತ. ಡಾಕ್ಟರ್ ಎಚ್ ನರಸಿಂಹಯ್ಯನವರು ಅಂತಿದ್ರು, ಈ ನಾಡಿನ ಹೆಸರಾಂತ ಶಿಕ್ಷಣ ತಜ್ಞರು, ಬೆಂಗಳೂರು ವಿಶ್ವವಿದ್ಯಾಲಯದ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ರು ಮತ್ತು ಉಪಕುಲಪತಿಗಳಾಗಿದ್ರು. ಅವ್ರು ನಿಮ್ಮೆಲ್ಲರಿಗೂ ಒಂದು ಮಾತನ್ನ ಹೇಳ್ಯಾರ. ಏನನ್ನ ಹೇಳ್ಯಾರ? ಯಾವುದನ್ನೇ ಪ್ರಶ್ನಿಸದೆ ಒಪ್ಪಿಕೊಳ್ಳಬೇಡಿ. ನೀವೆಲ್ಲ ನೆನ್ಪಿಟ್ಕೋಬೇಕಿದ. ನಾನು ಪೂರ್ತಿ ಮಾತು ಹೇಳ್ತೇನೆ, ಮೊದ್ಲಿಂದ ಅಷ್ಟ ನೆನ್ಪಿಟ್ಕೋಬೇಕು. ಯಾವುದನ್ನೇ ಪ್ರಶ್ನಿಸದೆ ಒಪ್ಪಿಕೊಳ್ಳಬೇಡಿ. ಅದನ್ನು ಹೇಳಿದವರು ಎಂಥ ವಿದ್ವಾಂಸರೇ ಆಗಿರಲಿ, ನಿಮ್ಮ ಗುರುಗಳೇ ಆಗಿರಲಿ, ಅವರು ಹೇಳಿದುದೆಲ್ಲವೂ ಸತ್ಯವಾಗಿರಬೇಕೆಂದೇನಿಲ್ಲ. ಅದನ್ನು ಸರಿಯಾಗಿ ಪರೀಕ್ಷಿಸಿ ವಿಶ್ಲೇಷಿಸಿ ಮನುಕುಲಕ್ಕೆ ಒಳಿತಾಗುವುದನ್ನು ಮಾತ್ರ ಒಪ್ಪಿಕೊಳ್ಳಿ ಅಂತ ಹೇಳಿ. ನಾವೀಗ ದೆವ್ವಗಳದಾವು ಅಂತಂದೆಲ್ಲ ಇದಕ್ಕೆ ಪ್ರಶ್ನೆ ಮಾಡೋದು. ದೆವ್ವಗಳು ಹೇಗೆ ಇರುತ್ತವೆ, ಎಲ್ಲಿ ಇರುತ್ತವೆ, ಏನು ಮಾಡುತ್ತವೆ, ಹೀಗೆ ಪ್ರಶ್ನೆ ಮಾಡ್ಕೊಂತ ಹೋಗ್ಬೇಕಾ? ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೆ ಅದು ವಿಜ್ಞಾನವಾಗಿರುತ್ತದೆ, ಉತ್ತರ ಸಿಗದಿದ್ದರೆ ಅಜ್ಞಾನವಾಗಿರುತ್ತದೆ. ಇದರ ಅರ್ಥ ಏನು ಅಂತಂದ್ರ, ಮೂಲ ನಂಬಿಕೆಗಳು ಇರಲಿ, ಆದರೆ ಮೂಢ ನಂಬಿಕೆಗಳು ಇರಬಾರದು. ನಮ್ಮಲ್ಲಿ ಬಹಳಷ್ಟು ಮೌಢ್ಯತೆಗಳದಾವ, ಇವತ್ತಿಗೂ ಮೌಢ್ಯತೆಗಳದಾವ. ನಾವು ಅದನ್ನ ಆಚರಣೆ ಮಾಡ್ತಾನೆ ಇರ್ತೀವಿ. ಆದ್ರೆ ಏನ್ ಮಾಡ್ಬೇಕು? ವಿಜ್ಞಾನ ತಂತ್ರಜ್ಞಾನ ಬೆಳೆದಂತೆ ನಾವು ಆ ಸಮಯ ಸಂದರ್ಭಕ್ಕೆ ಹೊಂದಾಣಿಕೆ ಆಗಬೇಕು. ಇಲ್ಲಂದ್ರ ನೋಡ್ರಿ, ದೆವ್ವ ಭೂತಗಳು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಬಡ್ಕೋತಾವ, ಜಾಸ್ತಿ ಗಂಡು ಮಕ್ಕಳಿಗೆ ಬಡ್ಕೋತಾವ, ಹೆಣ್ಮಕ್ಳಿಗೆ ಬಡ್ಕೋತಾವ. ಅದರಲ್ಲೇನು ಹೆಣ್ಮಕ್ಳಲ್ಲೇ ಅನಕ್ಷರಸ್ಥ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಬಡ್ಕೋತಾವ. ಶಾಲೆಗೆ ಹೋಗದೆ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಶಾಲೆಗೆ ಬರ್ತಕ್ಕಂಥ ಹೆಣ್ಮಕ್ಳಿಗೆ ದೆವ್ವ ಭೂತ ಪಡ್ಕೊಳ್ಳೋದು ಬಹಳ ಕಮ್ಮಿ. ಬೀಳಿಗೆ ಒಳಗ ಒಬ್ಬ ಅನಕ್ಷರಸ್ಥ ಹೆಣ್ಮಗಳಿಗೆ ಒಂದು ದೆವ್ವ ಭೂತ ಪಡ್ಕೊಂಡಿದ್ರಿ. ಆ ದೆವ್ವ ಬಿಡಿಸ್ತಕ್ಕಂಥ ಬಾಬಾ ಇದ್ದ, ಅವನ ಹತ್ರ ಒಂದು ಕೋಲಿತ್ತು, ಭೂತ ಬಿಡಿಸೋ ಕೋಲಿತ್ತು. ಅಲ್ಲಿ ಕರ್ಕೊಂಡು ಹೋದ್ರು ಬಾಬಾನ್ ಮನೆಗೆ. ಬಾಬಾ ಹೇಳಿದ್ರಿ, ಏ ಭೂತ ದೆವ್ವ ಮೈಯೊಳಗಿಂದ ಬಿಟ್ಟು ಹೋಗ್ತಿಲ್ಲೋ ಅಂದ್ರಿ. ಇಲ್ಲ ಅಂತ್ರಿ ದೆವ್ವ. ದೆವ್ವ ಭೂತ ಪಡ್ಕೊಂಡವ್ರು ಹ್ಯಾಕ್ ಮಾಡ್ತಿರ್ತಾರೆ ನಿಮ್ಗೆ ಗೊತ್ತದೇನ? ಈಗ ಒಂದ್ ಸ್ವಲ್ಪ ಕಮ್ಮಿ ಆಗ್ಯಾವ. ಆದ್ರ ಆ ಭೂತ ಬಿಟ್ಟು ಹೋಗುದಿಲ್ಲ ಅಂತ್ರಿ. 2ನೇ ಸತ್ಯ ಕೇಳಿದ್ರಿ, ಏ ದೆವ್ವ ಮೈಯೊಳಗಿಂದ ಬಿಟ್ಟು ಹೋಗ್ತಿಲ್ಲೋ ಅಂದ. ಇಲ್ಲ ಅಂತ್ರಿ. ಸಿಟ್ಟು ಬಂತ್ರಿ ಬಾಬಾ. 3ನೇ ಸತ್ಯ ಕೇಳಿದ, ಏ ದೆವ್ವ ಮೈಯೊಳಗಿಂದ ಬಿಟ್ಟು ಹೋಗ್ತಿಲ್ಲೋ ಅಂದ. ಇಲ್ಲ ಅಂತ್ರಿ. ಒಂದು ಕೆಬ್ಬಣದ ಕುರ್ಚಿ ಐತ್ರಿ, ಆಗ ಫೋಲ್ಡಿಂಗ್ ಕುರ್ಚಿ ಅಂತ ಬರ್ತಿದ್ರು. ಅದನ್ನ ಮಡಿಸಿದ, ಜೋರಾಗಿ ಆ ಹೆಣ್ಮಗಳ ತಲೆಗೆ ಹೊಡೆದ. ಹೊಡೆದಾಗ ಏನಾತ್ರಿ, ಮೈಯೊಳಗಿನ ದೆವ್ವ ಬಿಟ್ಟು ಹೋಗ್ಲಾರ್ದ ಜೀವನ ಬಿಟ್ಟು ಹೋದ್ರಿ. ಆ ಹೆಣ್ಮಗಳ ಕೆಳಗ್ ಬಿದ್ದು ನಾಡಿ ಹಿಡಿದ್ ನೋಡಿದ. ಅಷ್ಟೊತ್ತಾಳಿಗೆ ಯಾರು ಫೋನ್ ಮಾಡಿದ್ರು ಏನೋ, 108 ಗಾಡಿನೂ ಬಂತು, 100 ನಂಬರ್ ಗಾಡಿನೂ ಬಂತು. 100 ನಂಬರ್ ಗಾಡಿ ಯಾರ್ದು? ಪೊಲೀಸರು. 108 ಗಾಡಿ ಯಾರ್ದು? ಆಂಬ್ಯುಲೆನ್ಸ್. ಪೊಲೀಸರು ಬಂದ್ರು. ಬಂದ
ಈ ದೆವ್ವ ಬಿಡಿಸೋನಿದ್ದಲ್ರಿ, ಇವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ದೆವ್ವ ಬಿಡಿಸೋನ್ ದೆವ್ವ ಯಾರು ಬಿಡಿಸಿದ್ರು ಅಂತ ಹೇಳಿ ಪೇಪರ್ ಬಂದಿತ್ತು. ಸ್ವಲ್ಪ ದಿವಸದಿಂದ ಬೀಳಿಗೆ ಒಳಗ ಒಂದು ಹಳ್ಳಿ ಒಳಗ ನಡೆದಂತ ಇದೊಂದು ಘಟನೆ. ಇಲ್ಲಿ ನಾವು ಏನನ್ನ ಸರಿಯಾಗಿ ತಿಳ್ಕೊಂಡಿರ್ಬೇಕು ಅಂತಂದ್ರ, ಈ ಜ್ವರ ಬಂತು ಅಂತಂದ್ರೆ ಯಾವ್ದೋ ಒಂದು ಪ್ರಸಾದ ತಗೊಂಡು ನಾವು ಮನೆಗೆ ಹಚ್ಚೆ, ದೇವ್ರೆ ಜ್ವರ ಕಡಿಮೆ ಮಾಡಪ್ಪ ಅಂದ್ರೆ ಜ್ವರ ಕಡಿಮೆ ಆಗ್ತಾವ್ರಿ. ಜ್ವರ ಕಡಿಮೆ ಆಗ್ಬೇಕಾದ್ರೆ ಒಳಗಡೆ ಏನಿರ್ತಾವು ಅಂತ ಹೇಳಿ ಒಬ್ಬ ಮೈಕ್ರೋಬಯಾಲಜಿಸ್ಟ್ ಲೂಯಿ ಪ್ಯಾಶ್ಚರ್ ಏನೋ ಸೂಕ್ಷ್ಮಾಣು ಜೀವಿಗಳೇ ಕಾರಣ ಅಂತ ಹೇಳ್ದ. ನಮ್ ದೇಹದೊಳಗೆ ಬ್ಯಾಕ್ಟೀರಿಯಾ ವೈರಸ್ ಸೇರ್ಕೊಂಡಿತ್ತಂದ್ರ ನಮಗ್ ರೋಗ ಬಂದಿರ್ತದ. ನೀವು ಪ್ರಸಾದ ಹಚ್ಚುವುದರಿಂದ ಅದು ಕಮ್ಮಿ ಆಗುದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಚಿಕಿತ್ಸೆಯನ್ನೇ ಮಾಡ್ಬೇಕು. ಇಲ್ಲೇ ನಂಬಿಕೆ ಯಾವುದು, ಮೂಢನಂಬಿಕೆ ಯಾವುದು ನಮ್ಗೆ ಸರಿಯಾಗಿ ಗೊತ್ತಿರ್ಬೇಕು. ಅಂದ್ರೆ ಮಾತ್ರ ನಮ್ಮಲ್ಲಿ ಇರ್ತಕ್ಕಂಥ ಭಯ ಅಂತಕ್ಕಂಥದ್ದು ಹೋಗ್ತದ. ಇನ್ನ ದೇವರ ಇದಾನೋ ಇಲ್ಲೋ ಅಂತೀವಿ ನಾವು. ಬಸವಣ್ಣವ್ರು ಹೇಳ್ತಾರೆ ಒಂದ್ ಕಡೆಗೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಕಾಶಿ ಕೇದಾರಗಳಲ್ಲಿರುವ ಸಮಸ್ತ ಗಣಗಳು ದೇವರಲ್ಲ. ಹಾಗಾದ್ರೆ ದೇವರು ಎಂದರೆ ಯಾರು? ತನ್ನ ತಾನರಿತು ತಾನಾರೆಂದು ತಿಳಿದಡೆ ತಾನೇ ದೈವ ನೋಡ ಅಪ್ರತಿಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂತಂದ್ರ, ನಮ್ ಎದುರುಗಡೆ ಬರೋ ಮನುಷ್ಯರಲ್ಲಿ ನಾವು ದೈವತ್ವವನ್ನ ಕಾಣ್ಬೇಕು. ನೀವ ಅವ್ರಿಗೆ ದೇವ್ರ, ಅವ್ರ ನಿಮಗ್ ದೇವ್ರ. ನಾನು ನಾಯ್ಕೊಡಿ ಸರ್ ಒಳ್ಳೇದಾಗ್ಲಿ ಅಂತ ನಾನ್ ಅನ್ಬೇಕು, ನಾಯ್ಕೊಡಿ ಸರ್ ಗವಿಮಠ್ ಸರ್ ಒಳ್ಳೇದಾಗ್ಲಿ ಅಂತ ಅವ್ರು ಅನ್ಬೇಕು. ಇದರಲ್ಲಿನ ದೈವತ್ವವನ್ನ ಕಾಣಿರಿ ಅಂತ ಅವ್ರು ಹೇಳಿದ್ರು. ಹಂಗ ತಿಳ್ಕೊಂಡು ಕಲ್ಲು ದೇವ್ರಲ್ಲ ಅಂತಲ್ಲ. ಅವರ ಇನ್ನೊಂದ್ ಕಡೆ ಹೇಳ್ತಾರ ಏನಂತ, ನಂಬರು ನೆಚ್ಚರು ಬರಿದೇ ಕಾಯುವರು, ನಂಬಲರಿಯರಿ ಲೋಕದ ಮನುಜರು, ನಂಬಿ ಕರೆದಡೆ ಓ ಎನ್ನನೇ ಶಿವನು. ನೀವು ನಂಬಿ ಒಂದ್ ವೇಳೆ ಕರೆದ್ರಿ ಅಂತಂದ್ರ ಎಲ್ಲಿರ್ತಾನೋ ಏನೋ ಶಿವ ಓಡೋಡ್ಕೊಂಡು ಬಂದು ನಿಮ್ಮ ರಕ್ಷಣೆಯನ್ನ ಮಾಡ್ತಾನೋ ಅಂತ ಹೇಳಿ ಬಸವಣ್ಣವರು ಹೇಳ್ತಾರಲ್ಲ. ರೈಟ್, ನಮ್ದು ಟೈಮ್ ಆಗ್ಲಿಕ್ಕೆ ಬಂದ್ರಿ ಸರ್. ಲಾಸ್ಟ್ ಇನ್ನೊಂದು 5 ನಿಮಿಷ. ಎಸ್, ಯಾಕಂದ್ರ ನಮ್ ಸರ್ ಅವ್ರು ಹೇಳ್ಯಾರಿ, ನೀವೆಲ್ಲರೇ ಭಾಷೆ ಮಾಡಕ್ ಹೋದಾಗ 4 ತತ್ವಗಳನ್ನ ನೆನ್ಪಿಟ್ಟಬೇಕು. ಒಂದು ವಿಷಯ ಪ್ರಜ್ಞೆ, ಒಂದು ಸಮಯ ಪ್ರಜ್ಞೆ, ಒಂದು ಶ್ರೋತೃ ಪ್ರಜ್ಞೆ. ಶ್ರೋತೃ ಪ್ರಜ್ಞೆ ಅಂದ್ರೆ ನೀವ ಆಡಿಯನ್ಸ್ ನೀವು ಹೇಳುವ ಮಾತನ್ನು ಆಸಕ್ತಿಯಿಂದ ಕೇಳುತ್ತಿದ್ದಾರೆಯೇ ಅಂತ ಕೇಳ್ಬೇಕಂತ್ರಿ. ನಾವ ಹೌದು ಎಂದಾದಲ್ಲಿ ನಿಮ್ಮ ಮಾತನ್ನ ಮುಂದುವರಿಸಿ, ಇಲ್ಲ ಎಂದಾದಲ್ಲಿ ಮೈಕನ್ನ ಕೆಳಗೆ ಇಟ್ಟು ಮನೆಗೆ ಹೋಗಿ. 4ನೇದು 3 ಪ್ರಜ್ಞೆಗಳದು. ಯಾವ ಪ್ರಜ್ಞೆ? ಸಮಯ ಪ್ರಜ್ಞೆ, ಶ್ರೋತೃ ಪ್ರಜ್ಞೆ, ವಿಷಯ ಪ್ರಜ್ಞೆ, ಹಾಸ್ಯ ಪ್ರಜ್ಞೆ. ಈ 4 ಪ್ರಜ್ಞೆಗಳನ್ನು ಇಟ್ಕೊಂಡೇ ಏನ್ ಮಾಡ್ಬೇಕಂತ ಮಾತಾಡ್ಬೇಕ. ಕೊನೆಯದಾಗಿ 4 ನಿಮಿಷ ಉಳಿತೇನ. 4 ನಿಮಿಷದಲ್ಲಿ ನಾನೊಬ್ಬ ವಿಜ್ಞಾನದ ಉಪನ್ಯಾಸಕ ಆಗಿರೋದ್ರಿಂದ ವಿಜ್ಞಾನದೊಳಗೂ ಒಂದೊಂದು ಕಥೆಗಳು ಬರ್ತಾವ. ಅತ್ಯಂತ ಸ್ವಾರಸ್ಯಕರ ಕಥೆಗಳಿರ್ತಾವ. ಆ ಒಂದು ಸಣ್ಣದೊಂದು ಕಥೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಆ ಕಥೆ ಏನು ಅಂತಂದ್ರ, 9ನೇ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ವಿದ್ಯಾರ್ಥಿ, 21ನೇ ವಯಸ್ಸಿನಲ್ಲಿ ಜಗತ್ ಪ್ರಸಿದ್ಧ ಮಹಾನ್ ವಿಜ್ಞಾನಿ. ಆ ಮಹಾನ್ ವಿಜ್ಞಾನಿ ಯಾರು ಗೊತ್ತೇ? ಅವನೇ ಥಾಮಸ್ ಅಲ್ವಾ ಎಡಿಸನ್. ಎಡಿಸನ್ನ ಜೀವನದಲ್ಲಿ ಒಂದು ಘಟನೆ ನಡೀತದ್ರಿ. ಏನ್ ಘಟನೆ ನಡೀತದ ನೋಡ್ರಿ. ಅವ 4ನೇ ತರಗತಿ ಇದ್ದಾಗ ಕ್ಲಾಸ್ ನಲ್ಲಿ ಬರೀ ಪ್ರಶ್ನೆಗಳನ್ನ ಕೇಳ್ತಿದ್ದ, ಕೀಟಲೆಗಳನ್ನು ಮಾಡ್ತಿದ್ದ. ಎಲ್ಲ ಟೀಚರ್ಸ್ ಉಪನ್ಯಾಸಕರು ಅವನಿಗೆ ಪಾಠ ಮಾಡ್ಲಿಕ್ಕೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. ಅವನ ಪ್ರಶ್ನೆ ಹೇಗಿರ್ತಿದ್ದು ನೋಡ್ರಿ. ಅವನ ಪ್ರಶ್ನೆಗಳನ್ನ ಕೇಳಿದ್ರೆ ಆಶ್ಚರ್ಯ ಅನಿಸ್ತದ. ಒಂದು ಪ್ರಶ್ನೆ ಕೇಳವ, ಟೀಚರ್ ಕೋಳಿ ಮೊಟ್ಟೆಯಲ್ಲಿ ಮರಿ ಹೇಗೆ ಹೋಯಿತು? ಅವನ ಪ್ರಶ್ನೆ ಇಲ್ಲ. ನೀವು ಹೇಳ್ಬೇಕಲ್ಲ, ಹೌದ್ರಿ ಮರಿ ಒಡೆದು ಹೊರಗೆ ಬರ್ತಲ್ಲ, ಒಂದ್ ಮರಿ ಹೇಗೆ ಹೋಯ್ತು ಹೇಳ್ಬೇಕು ಅನ್ನುವಷ್ಟೊತ್ತೇನ ಟೀಚರ್ ಥರ್ಮಾಸ್ ಫ್ಲಾಸ್ಕ್ ಅಲ್ಲಿ ಐಸ್ ಅನ್ನು ಹಾಕಿ ಇಟ್ಟರೆ ಏನಾಗುತ್ತದೆ? ನಾವು ಥರ್ಮಾಸ್ ಫ್ಲಾಸ್ಕ್ ಎದಕ್ಕೆ ಉಪಯೋಗ ಮಾಡ್ತೀವಿ? ಬಿಸಿ ಪದಾರ್ಥ ಚಾ ಕಾಫಿ ಹಾಕಿರ್ಲಿಕ್ಕೆ ಉಪಯೋಗ ಮಾಡ್ತೀವಿ. ಇವನ್ ಪ್ರಶ್ನೆ ಏನಾಗಿತ್ತು? ಐಸ್ ಅನ್ನು ಹಾಕಿಟ್ಟರೆ ಏನಾಗುತ್ತದೆ? ಮತ್ತೆ ಪ್ರಶ್ನೆ ಉತ್ತರ ಹೇಳಬೇಕು ಅನ್ನೋಷ್ಟೊತ್ತಿಗೆ ಟೀಚರ್ ನಾವು ಒಲೆ ಮೇಲೆ ಹಾಲನ್ನ ಕಾಯಲಿಕ್ಕೆ ಇಟ್ಟಿರುತ್ತೇವೆ, ನೀರನ್ನ ಕಾಯಲಿಕ್ಕೆ ಇಟ್ಟಿರುತ್ತೇವೆ. ಹಾಲು ಮಾತ್ರ ಉಕ್ಕು ಬಂದು ಕೆಳಕ್ಕೆ ಬೀಳುತ್ತದೆ, ನೀರು ಏಕೆ ಉಕ್ಕು ಬರುವುದಿಲ್ಲ? ಹೀಗೆ ಬರೀ ಪ್ರಶ್ನೆಗಳನ್ನ ಕೇಳ್ತಿದ್ದ.
ಎಲ್ಲ ಟೀಚರ್ಗಳು ಬರೀ ಅವನು ಕ್ಲಾಸ್ ನಲ್ಲಿ ಕೀಟಲೆ ಮಾಡೋದನ್ನ ಕೇಳಿ ಕೇಳಿ ಅವನನ್ನ ಕ್ಲಾಸ್ ನಿಂದ ಹೊರಕ್ಕೆ ಹಾಕ್ಬೇಕಂತ ತೀರ್ಮಾನ ಮಾಡಿ ಒಂದು ಲೆಟರ್ ಅನ್ನ ಬರೆದು ಕುಂತ ಎಡಿಸನ್ ಕರೆದ ಆ ಪತ್ರವನ್ನ ಮಡಚಿ ಪಾಕೆಟ್ ನಲ್ಲಿ ಹಾಕಿ, ನೋಡಪ್ಪ ಇದು ಓದಿ ನಿಮ್ ತಾಯಿ ಕೊಡು ಅಂತ ಹೇಳಿ ಕೊಟ್ರು. ತಗೊಂಡು ಎಡಿಸನ್ ಓಡೋಡ್ಕೊಂಡು ಮನೆಗೆ ಹೋದ, ತಾಯಿ ಕೈಯಲ್ಲಿ ಕೊಟ್ಟ. ತಾಯಿ ಪತ್ರವನ್ನ ಓದುತ್ತಿದ್ದಂತೆ ಕಣ್ಣಲ್ಲಿ ನೀರು ಬಂತು, ಒಂದು ಹನಿ ನೀರು ಪತ್ರದ ಮೇಲೆ ಬಿತ್ತು. ಎಡಿಸನ್ ಆಶ್ಚರ್ಯ ಆಯ್ತು. ಅಮ್ಮ, ಆ ಪತ್ರದಲ್ಲಿ ಏನ್ ಬರ್ದಿದೆ ಅಂತ ಕೇಳ. ಇವನಿಗೆ 4ನೇತ 5ನೇತ ಬಂದ್ರು ಓದ್ಲಿಕ್ಕೆ ಬರ್ತಿರ್ಲಿಲ್ರಿ, ಬರೀ ಕೀಟಲೆಯನ್ನ ಮಾಡ್ತಿದ್ದ ಕ್ಲಾಸ್ ನಲ್ಲಿ. ತಾಯಿ ಪತ್ರವನ್ನ ಕೈಯಲ್ಲಿ ಹಿಡ್ಕೊಂಡು ಬಹಳ ದುಃಖವನ್ನ ನುಂಗಿಕೊಂಡು ಒಂದೇ ಮಾತನ್ನ ಏನ್ ಬರ್ದಾರು ಅಂತ ಹೇಳಿ ಓದಿದ್ಲು. ಏನ್ ಬರ್ದಿದ್ರ ಅಂತ ಹೇಳ್ತಾಳೆ ನೋಡಿ ತಾಯಿ, ನಿಮ್ಮ ಮಗ ಎಡಿಸನ್ ಒಬ್ಬ ಜಾಣ ವಿದ್ಯಾರ್ಥಿ, ಅತ್ಯಂತ ಬುದ್ಧಿವಂತ ಇದ್ದಾನೆ ಅಂತ ಬರ್ದತ್ತೆ ಅಂತ ಹೇಳ್ತಾಳ. ನೀವು ಕಾಲರ್ ಹರಿಸಿದ್ರಿ, ನಾವು ಆಶ್ಚರ್ಯ ಅದನ್ನ ಅಂದ್ಕೊಂಡ. ಅಮ್ಮ, 2ನೇ ಮಾತನ್ನ ಏನ್ ಬರ್ದಾರು ಅಂತ ಕೇಳ್ದ. ನೋಡಪ್ಪ, ನಿಮ್ಮ ಮಗ ಎಡಿಸನ್ನ ಬುದ್ಧಿಮತ್ತಕ್ಕೆ ತಕ್ಕಂತೆ ಬೋಧನೆ ಮಾಡುವ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಯಾರೂ ಇಲ್ಲ. ನಿಮ್ಮ ಮಗ ಎಷ್ಟು ಏನಾದಂದ್ರ ಅವನು ಮಟ್ಟಕ್ಕೆ ಹೋಗಿ ಪಾಠ ಮಾಡಕ್ ನಮ್ಮ ಶಾಲೆಯಲ್ಲಿ ಯಾವ ಶಿಕ್ಷಕರು ಇಲ್ಲ ಅಂತ ಬರ್ದಾರ. ಮತ್ತೆ ಖುಷಿ ಆತ್ರಿ ಇವನಿಗೆ. 3ನೇ ಮಾತನ್ನ ಏನ್ ಬರ್ದಿದ್ದಾರೆ ಅಮ್ಮ ಅಂತ ಕೇಳ. 3ನೇ ಮಾತನ್ನ ತಾಯಿ ಏನಂತ ಹೇಳ್ತಾಳಂದ್ರೆ, ನಾಳೆಯಿಂದ ನಿಮ್ಮ ಮಗನಿಗೆ ಪಾಠವನ್ನು ಮನೆಯಲ್ಲೇ ಮಾಡಿರಿ ಅಂತ ಬರ್ದಾರ. ಭಾರಿ ಖುಷಿ ಅಂತ ಈ ನಾಳೆಯಿಂದ ಶಾಲೆಗೆ ಹೋಗಂಗಿಲ್ಲ. ಹೌದಾ? ಆಯ್ತು. ಮುಂದ ಕಿವಿ ಸರಿ ಕೇಳಿಸ್ತಿರ್ಲತ್ರಿ ಎಡಿಸನ್, ಗೊತ್ತಿರ್ಲಿಲ್ಲ. ಮನೆ ಹಿಂದ್ಗಡೆ ಒಂದು ಸಣ್ಣ ಕೈತೋಟ ಇತ್ತು, ಅಲ್ಲಿ ತರಕಾರಿಗಳನ್ನು ಬೆಳೆದು ರೈಲ್ವೆದಲ್ಲಿ ಮಾರಾಟ ಮಾಡ್ಕೊಂಡು ಬಂದು ತನ್ನ ಉಪಜೀವನ ಸಾಗಿಸಿದ. ಅಷ್ಟಕ್ಕೆ ಹೊಟ್ಟೆ ತುಂಬಲಿಲ್ಲ. ಮುಂದೆ ಒಂದು ಗ್ರಂಥಾಲಯದೊಳಗ ಕಸ ಗುಡಿಸುವ ಕೆಲಸಕ್ಕೆ ಸೇರ್ಕೊಂಡ. ಅಲ್ಲಿರುವ ಎಲ್ಲಾ ಗ್ರಂಥಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅವಾಗ ಜ್ಞಾನೋದಯ ಆಯಿತು. ವಿಜ್ಞಾನದ ಅನೇಕ ಪುಸ್ತಕಗಳು ಅವನಿಗೆ ದೊರೆತು ಅವಾಗ ಮನೆಯೊಳಗ ತಾಯಿ ಹೇಳಿ ಒಂದೊಂದೇ ಪ್ರಯೋಗದ ಸಾಮಗ್ರಿಗಳನ್ನು ತಂದ ಮನೆಯನ್ನೇ ಒಂದು ದೊಡ್ಡ ಪ್ರಯೋಗಾಲಯವನ್ನಾಗಿ ಎಡಿಸನ್ ಮಾಡ್ಕೊಂಡ. ಮುಂದೆ ಆತನ ತಾಯಿ 19ನೇ ವಯಸ್ಸಿಗೆ ತೀರ್ ಹೋಗ್ತಾಳ. ಈತನಿಗೆ 19 ವಯಸ್ಸಾದಾಗ ತಾಯಿ ತೀರ್ಕೊಳ್ತಾಳ. ಆಮೇಲೆ ಈತನಿಗೆ 21 ವಯಸ್ಸಾದಾಗ 103 ಬಾರಿ ಪ್ರಯತ್ನವನ್ನ ಮಾಡಿ 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 ವಿದ್ಯುತ್ ಬಲ್ಬ್ ಅನ್ನ ಥಾಮಸ್ ಅಲ್ವಾ ಎಡಿಸನ್ ಈ ಜಗತ್ತಿಗೆ ಕೊಡ್ತಾನ. ದೊಡ್ಡ ಸಂಶೋಧನೆಯನ್ನ ಮಾಡ್ತಾನ. ಅದ್ರ ಜೊತೆಗೆ ಇನ್ನೂ ಹಲವಾರು ಸಂಶೋಧನೆಗಳನ್ನು ಮಾಡ್ತಾನ. ಆತ 21ನೇ ವಯಸ್ಸಿಗೆ ಜಗತ್ ಪ್ರಸಿದ್ಧ ವಿಜ್ಞಾನಿ ಆದಾಗ ಆ ಪತ್ರ ನೆನಪಾಗ್ತದ ಎಡಿಸನ್ ನನಗೆ. ಓಡೋಡ್ಕೊಂಡು ಬಂದು ಹಳೆಯ ಪೆಟ್ಟಿಗೆಯಲ್ಲಿ ಆ ಪತ್ರ ಇತ್ತಲ್ಲ, ಪತ್ರವನ್ನು ತಗೊಂಡು ನೋಡ್ತಾನ. ನೋಡಿ ತೆಗೆದಾಗ ಎಡಿಸನ್ ಕಣ್ಣಲ್ಲಿ ನೀರು ಬರ್ತದ. ಆ ಪತ್ರದಲ್ಲಿ ಇರುವ ವಿಷಯವೇ ಬೇರೆಯಾಗಿತ್ತು, ತಾಯಿ ಉಳಿದಿರುವ ವಿಷಯವೇ ಬೇರೆಯಾಗಿತ್ತು. ಆ ಪತ್ರದಲ್ಲಿ ಏನ್ ಬರ್ದಿತ್ತು ನೋಡ್ರಿ, ನಿಮ್ಮ ಮಗ ಎಡಿಸನ್ ಬುದ್ಧಿಮಾಂದ್ಯ ಇದ್ದಾನೆ, ಅತ್ಯಂತ ದಡ್ಡ ಇದ್ದಾನೆ ಅಂತ ಬರ್ದಿತ್ತು. ತಾಯಿ ಏನಂತ ಓದಿದ್ದು, ನಿಮ್ಮ ಮಗ ಜಾಣ ವಿದ್ಯಾರ್ಥಿ ಇದ್ದಾನೆ ಅಂತ ಓದಿದ್ದು. 2ನೇ ಮಾತನ್ನ ತಾಯಿ ಏನಂತ ಓದಿದ್ಲು, ನಿಮ್ಮ ಮಗನ ಮಟ್ಟಕ್ಕೆ ಬೋಧನೆ ಮಾಡುವ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಯಾರು ಇಲ್ಲ ಅಂತ ಓದಿದ್ಲು. ಆ ಪತ್ರದಲ್ಲಿ ಏನ್ ಬರ್ದಿತ್ತು ಅಂತಂದ್ರ, ನಿಮ್ಮ ಮಗನಿಗೆ ಪಾಠ ಮಾಡಲು ನಮ್ಮ ಶಾಲೆಯಲ್ಲಿ ಯಾವ ಶಿಕ್ಷಕರು ಒಪ್ಪುತ್ತಿಲ್ಲ ಅಂತ ಬರ್ದಿತ್ರಿ. 3ನೇ ಮಾತನ್ನ ಏನ್ ಬರ್ದಿತ್ತು, ತಾಯಿ ಏನಂತ ಓದಿದ್ಲು, ನಿಮ್ಮ ಮಗನಿಗೆ ನಾಳೆಯಿಂದ ಮನೆಯಲ್ಲೇ ಪಾಠ ಮಾಡಿರಿ ಅಂತ ಬರ್ದಿತ್ತು, ಓದಿತ್ತು. ಆದ್ರ ಪತ್ರದಲ್ಲಿ ಏನ್ ಬರ್ದಿತ್ತು ಅಂದ್ರ, ನಾಳೆಯಿಂದ ನಿಮ್ಮ ಮಗನನ್ನು ಶಾಲೆಗೆ ಕಳುಹಿಸಬೇಡಿ ಅಂತ ಬರ್ದಿತ್ತು. ನೋಡ್ರಿ, ಒಬ್ಬ ತಾಯಿ ಶಾಲೆಯನ್ನ ಬಿಟ್ಟಂತ ಮಗನಿಗೆ ಎಂತ ಸಂಸ್ಕಾರವನ್ನ ಕೊಟ್ಲು ಅಂತಂದ್ರ, ಮುಂದೊಂದು ದಿನ ಎಡಿಸನ್ ಇಡೀ ಜಗತ್ತೇ ನೋಡುವಂತ ಒಬ್ಬ ಮಹಾನ್ ವಿಜ್ಞಾನಿಯಾಗಿ ಹೊರಹೊಮ್ಮಲಿಕ್ಕೆ ಕಾರಣ ಆಗ್ತದ. ನನಗ ನೀವೆಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಂಡು ನೋಡಿದ್ರೆ ಇನ್ನೂ 1 ತಾಸು ಮಾತಾಡಬೇಕು ಅಂತ ಅನಿಸ್ತದ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರದೊಂದು ಡೈಲಾಗ್ ನೆನಪಾಗುತ್ತಿದೆ ನನಗ. ಏನಂತ, ಇದು ಹೇಳುವುದಕ್ಕೂ ಕೇಳುವುದಕ್ಕೂ ನೀವು ಹೇಳಿರಲ್ಲ. ಅದಕ್ಕೆ ಇವತ್ತು ದಿವಸ ನನಗ ಇಲ್ಲಿಗೆ ಕರೆಸಿ ಏನೋ ಈ ಒಂದು ಪೋಷಕರ ಶಿಕ್ಷಕರ ಮಹಾಸಭೆಯಲ್ಲಿ 2 ಮಾತನ್ನು ಹೇಳಲಿಕ್ಕೆ
ಅವಕಾಶ ಮಾಡಿಕೊಟ್ಟಂತ ನಮ್ಮ ಪ್ರಾಂಶುಪಾಲರು ಹಾಗೂ CBC ಕಮಿಟಿಯ ಎಲ್ಲ ಸದಸ್ಯರು, ಅಧ್ಯಕ್ಷರಿಗೆ, ಗುರುಗಳಿಗೆ ಬಹುಮಾನ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.